70% ಇದನ್ನ ಮಾಡಿರೋರು ಯಾರು ಅಂತ ಗೊತ್ತಾಗಿದೆ. ವಿಳಂಬ ಮಾಡಕ್ ಹೋಗ್ಬೇಡ್ರಿ, ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬೇಡಿ. ಅವ್ರು ಯಾರು ಮಾಡಿರುವಂತಕ್ಕಂಥದ್ದು ಅದು ಓಪನ್ ಆಗುತ್ತೆ. ಇವತ್ತು ಓಪನ್ ಆಗ್ಬೋದು, ನಾಳೆ ಓಪನ್ ಆಗ್ಬೋದು, ಅದು ಹಾಗೇ ಆಗುತ್ತೆ. ಆದ್ರೆ ಒಂದ್ ಹೇಳ್ತೀನಿ, ಗ್ರಾಮದಲ್ಲಿ ಅವ್ರು ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಸಮಾಜ ಆಗಿರಲಿ, ಅಂತವ್ರನ್ನ ಯಾವುದೇ ಕಾರಣಕ್ಕೂ ಊರಲ್ಲಿ ಇಟ್ಕೋಬಾರ್ದು. ಅವ್ರು ಯಾರೇ ಆಗಿರ್ಲಿ, ಅವ್ರು ಯಾವ ಸಮುದಾಯದವ್ರು ಮಾಡಿದ್ರು ಅವ್ರನ್ನ ಊರಿಗೆ ಸೇರಿಸಬಾರ್ದು. ಅವರು ನಿಜವಾಗ್ಲೂ ಊರಿಗೆ ಬೆಂಕಿ ಹಚ್ಚೋರವರು. ನಮಗೆ ಅವಮಾನ ಆಯ್ತು ಅಂದ್ರೆ ಇಡೀ ದೇಶದ 140 ಕೋಟಿ ಜನರಿಗೆ ಅವಮಾನ ಮಾಡ್ದಂಗೆ. ಅಂಬೇಡ್ಕರ್ಗಾದ ಅವಮಾನ ಎಸ್ಸಿಗಾದ ಅವಮಾನ ಅಲ್ಲ. ಲಿಂಗಾಯತರಿಗೆ, ಉಪ್ಪಾರರಿಗೆ, ನೇಕಾರರಿಗೆ ಆಗಿಸಿ ಯಾರ್ಯಾರು ಓಟ್ ಹಾಕ್ತಾ ಇದ್ರು ನೀವೆಲ್ಲರಿಗೂ ಮಾಡಿದ ಅವಮಾನ. ಯಾವುದೋ ಒಂದು ಜಾತಿಗೆ ಅಂಬೇಡ್ಕರ್ ತಂದು ತುರ್ಕೋ ಕೆಲಸ ಮಾಡಬೇಡಿ. ಅಂಬೇಡ್ಕರು ಭಾರತದ 140 ಕೋಟಿ ಜನರಿಗೂ ಬದುಕು ಕೊಟ್ಟಿರುವ ಮಹಾನಾಯಕ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ತಪ್ಪಿಸ್ಕೊಂಡ್ರು ನಮ್ಮ ಕಣ್ಣಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಬೌದ್ಧ ಸಮ್ಮೇಳನ ಮಾಡಿದ ಮೇಲೆ, ಬೌದ್ಧರು ಅಂತ ಬರೆದ ಮೇಲೆ, ಬದನಗುಪ್ಪೆ ಪಾದಯಾತ್ರೆ ಆದ್ಮೇಲೆ ಇದು ಲಿಂಕ್ ಬರ್ತಾ ಇದೆ ಅನ್ನೋದಾದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಏನ್ ತೆಕ್ಕು ಗಂಟೆ ಕಟ್ಕೊಡ್ಬೇಕಾ? ನಮಗ್ ಗೊತ್ತದೆ, ನಾವು ಕಟ್ತೀವಿ ಗಂಟೆನ. ನಿಮಗೆ ಅವಕಾಶ ಕೊಟ್ಟಿದ್ದೀವಿ. ಇವತ್ತು ಸಂಜೆ ಮೇಡಮ್ ಅವ್ರು ನಮಗೆ ಮಾತಾಡೋದಕ್ಕೆ ಬರ್ಬೇಕಾದ್ರೆ ಇವತ್ತು ಸಂಜೆ ಹೇಳೋರು, ಇವತ್ತು ಸಂಜೆ ಒಳಗೆ ಸ್ವಾಮಿಗಳೇ ಅದೇನೇ ಆಗ್ಲಿ ನಾವು ಯಾಕಂಬಂದು ನಿಲ್ಲಿಸ್ತೀವಿ ಅಂತ ಹೇಳೋರು. ನಾನು ಹೇಳ್ತಾ ಇದ್ದೀನಿ, ಅವ್ರು ಯಾರೇ ಆಗಿರ್ಲಿ, ಅವ್ರು ಯಾವ ಸಮುದಾಯ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಊರಲ್ಲಿ ಇಟ್ಕೋಬಾರ್ದು. ಅವ್ರನ್ನ ಗಡೀಪಾರು ಮಾಡಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅನೇಕ ಕಡೆ ಈ ತರ ಪ್ರಕರಣಗಳಾಗಿವೆ. ಅವ್ರ ಮೂರ್ತಿ ಇರ್ಬೋದು, ಅವ್ರ ಫ್ಲೆಕ್ಸ್ ಇರ್ಬೋದು. ಆದ್ರೆ ಬುದ್ಧನ ವಿಗ್ರಹ ನನಗೆ ತಿಳಿದ ಮಟ್ಟಿಗೆ ಇದೆ ಮೊದಲು ಅಂತ ಕಾಣುತ್ತೆ. ಬುದ್ಧನ ವಿಗ್ರಹ, ಬುದ್ಧ ಏನ್ ಮಾಡಿದ್ದ? ಶಾಂತಿ ದೂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಹೃದಯ ತೆಗೆಯಕ್ಕಾಗತ್ತಾ? ಅಂಬೇಡ್ಕರ್ ಅವ್ರು ನಮ್ಮ ಹೃದಯ ತೆಗೆಯಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇವತ್ತು ಕೇವಲ ನಮ್ಮವರಲ್ಲ, ಬೇರೆ ಜಾತಿಯ, ಬೇರೆ ಧರ್ಮದವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಾ ಇದ್ದಾರೆ. ಪ್ರಪಂಚ ಉದ್ದಕ್ಕೂ ಕೂಡ 160ಕ್ಕೂ ಹೆಚ್ಚು ದೇಶಗಳಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ದೇಶಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಾ ಇದ್ದಾರೆ. ಹೊರ ರಾಷ್ಟ್ರದ ರಾಷ್ಟ್ರಪತಿಗಳಾಗಿರ್ಬೋದು, ಅಲ್ಲಿಯ ಪ್ರಧಾನಮಂತ್ರಿಗಳಾಗಿರ್ಬೋದು, ಬಂದಾಗ ನಮ್ಮ ನೆಲೆಯನ್ನ ಮುಟ್ಟಿದಾಗ ಯಾರನ್ನ ಸ್ಮರಿಸ್ಕೋತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕೋತಾರೆ. ಈಗ ಇರ್ಬೇಕಾದ್ರೆ ಇವತ್ತು ಆ ಮೂಲೆಯಲ್ಲಿ, ಈ ಮೂಲೆಯಲ್ಲಿ, ಇನ್ನೊಂದು ಮೂಲೆಯಲ್ಲಿ ಫ್ಲೆಕ್ಸ್ ಅನ್ನ ಸೈಡ್ ಹಾಕೋದ್ರಿಂದ ಅಥವಾ ಕೊರೆಯೋದ್ರಿಂದ ಇವತ್ತು ನಮ್ಮ ಹೃದಯದಿಂದ ಅದನ್ನು ಅಳಿಸೋಕೆ ಸಾಧ್ಯ ಇಲ್ಲ. ಇನ್ನು ಗಟ್ಟಿ ಆಗ್ತೀವಿ. ಧರ್ಮ ಜಾತಿ ಪ್ರಶ್ನೆ ಅಲ್ಲ. ಆ ಕಿಡಿಗಿಡಿ ಯಾರು ಧ್ವಂಸ ಮಾಡಿದ್ರೆ ಅವನ್ನ ಕಂಡಿಡ್ಬೇಕು, ಅವ್ರಿಗೆ ತಕ್ಷಣ ಶಿಕ್ಷೆ ಆಗ್ಬೇಕು. ಆರೋಪಿಗಳನ್ನ ಕರ್ಕೊಂಡ್ಬಂದ್ರೆ ಇದೇ ಸರ್ಕಲ್ ನಿಮ್ಗೆ ಬೆಳ್ಳಿ ಕಿರೀಟ ಸನ್ಮಾನ ಮಾಡ್ತೀವಿ ನಾವು. ಆದ್ರಿಂದ ಯಾರು ಆತಂಕ ಪಡಬೇಕಿಲ್ಲ. ಪೊಲೀಸ್ ಇಲಾಖೆ ನಿಮ್ ಜೊತೆ ಇರ್ತದೆ. ದಲಿತ ಸಮುದಾಯ ನಾವು ಯಾರು ಕಚಡಗಳೆಲ್ಲ ಕಂಡ್ರಿ ಅಲ್ಪ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದೀವಿ, ವಿಚಾರವಂತರು, ಸಂವಿಧಾನ ಅರ್ತ್ಕೊಂಡಿದೀವಿ, ಮತ್ತೊಂದು ವಚನಗಳು ತಿಳ್ಕೊಂಡಿದೀವಿ, ಬುದ್ಧ ಏನು ಅಂತ ಅರ್ತ್ಕೊಂಡಿದೀವಿ. ನಾವು ಯಾರು ಕಾನೂನ ಕೈ ತಗೊಳಕ್ ಹೋಗಿಲ್ಲ. ತಗೊಳಂಗ್ ಮಾಡಬೇಡಿ. ಯಾಕಂದ್ರೆ ನಾವು ಕಡೆಗಣಿಸೋ ಜನ 40 ಕೋಟಿ ಇದೀವಿ ದೇಶದಲ್ಲಿ. ಮಾಡ್ಕೊಂಡಿಲ್ಲ ನೀವು. ಬೌದ್ಧರು ಅರ್ಥ ಮಾಡ್ಕೊಂಡಿಲ್ಲ, ಬಸವಣ್ಣವ್ರು ಅರ್ಥ ಮಾಡ್ಕೊಂಡಿಲ್ಲ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ದಲಿತರು ಅಂದ್ರೆ 101 ಜಾತಿಲಿ ಇರೋರು ಮಾತ್ರ ದಲಿತರು. 101 ಜಾತಿ ಬಿಟ್ಟು ಯಾರು ದಲಿತರಾಗಕ್ಕೆ ಸಾಧ್ಯನೇ ಇಲ್ಲ. ದಲಿತರ ಪರವಾಗಿ ಮಾತಾಡೋರೆಲ್ಲ ದಲಿತರಾಗಕ್ಕೆ ಸಾಧ್ಯ ಇಲ್ಲ. ನೀವು ಮುಖ್ಯಮಂತ್ರಿ ಆದ್ರೂ 101 ಜಾತಿ ಒಳಗಡೆನೆ ಆಗ್ಬೇಕು. ಹಂಗಾರೆ ನ್ಯಾಯ ಸಿಗುತ್ತೆ. ದಲಿತ ಎಡ ಇರ್ಬೋದು, ಬಲ ಇರ್ಬೋದು, 101 ಜಾತಿ ಒಳಗಡೆನೆ ಸಿಗ್ಬೇಕು. ಮುಖ್ಯಮಂತ್ರಿ ಆದ್ರೆ ಇಂಥವಕ್ಕೆಲ್ಲ ಕಡುವಾಣ ಹಾಕ್ಬೋದು. ಅದರಿಂದ ನಿಮ್ಗೆ ನ್ಯಾಯ ಸಿಕ್ಕಲ್ಲ.
ನಿಮ್ಗೆ ಏನಾದ್ರು ನ್ಯಾಯ ಸಿಗ್ಬೇಕು ಅಂದ್ರೆ ದಲಿತ ಸಂಘಟನೆ ಹೋರಾಟಗಳಿಂದ ಮಾತ್ರ ನಿಮ್ಗೆ ನ್ಯಾಯ ಸಿಗುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮನ್ನು ನಿಷ್ಠುರ ಮಾಡ್ಕೋಬೇಡಿ. ನಾವು ಕೆಟ್ಟ ವ್ಯಕ್ತಿಗಳಲ್ಲ. ನಮ್ಗೇನಾದ್ರು ತೊಂದರೆ ಆದಾಗ ನ್ಯಾಯ ಕೇಳ್ತೀವಿ, ಸಂವಿಧಾನದ ಅಡಿಲಿ ನ್ಯಾಯ ಕೇಳ್ತೀವಿ, ಕಾನೂನು ಕೈಗೆ ತಗೊಂಡಿಲ್ಲ ಇದುವರೆಗೂ. ಆದ್ರಿಂದ ಇನ್ನೊಂದು 2 ದಿನದಲ್ಲಿ ಪತ್ತೆ ಮಾಡಿ, 2 ದಿನದಲ್ಲಿ ಆಗಲಿಲ್ಲ ಅಂದ್ರೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದಿನ ತೀರ್ಮಾನ ಏಂತ ಕರ್ನಾಟಕ ಬಂದಾದ್ರೂ ಅದು ಕರೆ ಕೊಡಬೇಕು ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲ. ನೋಡೋಣ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ದಯವಿಟ್ಟು ಇನ್ನೊಂದು 2 ದಿನದಲ್ಲಿ ಪತ್ತೆ ಮಾಡಿ ಅಂತ ಹೇಳಿ